ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮೊಂದಿಗೆ ಸದಾಕಾಲ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಶೀರ್ಷಿಕೆ ಹೀಗಿದೆ: ನಮ್ಮ ಜೀವಿತದಲ್ಲಿ ಇವುಗಳನ್ನು ಸಂಪಾದನೆ ಮಾಡಲೇಬೇಕು. ಅವು ಯಾವುವು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನಾವು ನೋಡೋರಾಗಿರೋಣ. ದೇವರಿಗೆ ಸ್ತೋತ್ರವಾಗಲಿ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲೆ ದೇವರ ಮನುಷ್ಯನೇ, ಇವುಗಳಿಗೆ ದೂರವಾಗಿರು ಎಂಬುದಾಗಿ ನಾವು ನೋಡುವಾಗ ಮೇಲಿನ ವಚನಗಳಲ್ಲಿ ನಾವು ನೋಡ್ತೇವೆ, ಒಂದು ಹಣದ ಆಶೆಯಿಂದ ಒಂದು ಐಶ್ವರ್ಯವಂತರಾಗಬೇಕೆಂಬ ಮನಸ್ಸು ಮಾಡುವುದರಿಂದ, ಅಷ್ಟು ಮಾತ್ರವಲ್ಲ, ಲೋಕದ ಆಶೆ, ಕಣ್ಣಿನ ಆಶೆ, ಶರೀರ ಬದುಕು ಬಾಳಿನ ಡಂಬ ಎಂಬ ಇವುಗಳಿಂದ ನಾವೇನು ಮಾಡಬೇಕು? ದೂರವಾಗಿರಬೇಕು. ಅರ್ಥ, ಇವುಗಳನ್ನು ಪ್ರೀತಿಸಬಾರದು, ಇವುಗಳಿಂದ ಪಲಾಯನ ಮಾಡುವವರಾಗಿರಬೇಕು. ಕಾರಣ ಏನಂತೇಳಿದರೆ, ನಮ್ಮ ಜೀವಿತದಲ್ಲಿ ಕೆಲವೊಂದಷ್ಟು ಅಂಶಗಳಿಂದ, ಕೆಲವೊಂದು ದುಷ್ಟ ಜನರಿಂದ ನಾವು ದೂರವಿರುವಾಗ ನಾವೇನಾಗ್ತದೆ? ಸಂಪಾದನೆ ಮಾಡಿಕೊಳ್ಳುವಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ದೇವರು ಹೇಳುವಂಥ ಮಾತು, ಪವಿತ್ರಾತ್ಮನ ಫಲಗಳನ್ನು ಅಂದರೆ ದೈವಿಕ ಗುಣಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು ಎಂಬುದಾಗಿ. ಇದು ಸುಮ್ಮನೆ ಬರುವುದಿಲ್ಲ, ಇದನ್ನು ನಾವೇನು ಮಾಡಬೇಕು? ಪ್ರಯಾಸ ಪಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ದೇವರೊಟ್ಟಿಗೆ ನಿಜವಾದ ನಿಕಟವಾದ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವಾಗ ದೇವರ ಸ್ವಭಾವಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇಲ್ಲವಾದರೆ ಆ ದೈವಿಕ ಸ್ವಭಾವಗಳು ನಮ್ಮಲ್ಲಿ ಇಲ್ಲ ಅಂದರೆ ನಾವು ಸಾಕ್ಷಿಗಳಾಗಿ ಫಲಭರಿತ ಜೀವಿತವುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ದೇವರಿಗೆ ಮಹಿಮೆ ಆಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ನಾವು ಸಾಕ್ಷಿಗಳಾಗಿರಲು ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳಾದಂಥ ನಾವುಗಳು ಇವುಗಳಿಂದ ದೂರವಾಗಿರಬೇಕು. ಲೋಕದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಹಣ, ಐಶ್ವರ್ಯ, ಹೆಣ್ಣು ಇವೆಲ್ಲವುಗಳಿಂದ ನಾವೇನು ಮಾಡಬೇಕು? ದೂರವಾಗಿರಬೇಕಂದ್ರೆ ಇವುಗಳಿಂದ ಪಲಾಯನ ಮಾಡಬೇಕು. ಇವು ಒಂದು ವೇಳೆ ನಮ್ಮನ್ನು ಶೋಧನೆಯಲ್ಲಿ ಸಿಕ್ಕಿಸಿ ಸೈತಾನನು ತನ್ನ ಬಲೆಯಲ್ಲಿ ಕೆಡುವಂಥ ಸಂದರ್ಭಗಳು ನಮಗೆ ಎದುರಾದರೂ ಕೂಡ ಯೋಸೇಫನ ಹಾಗೆ ಓಡಿ ಹೋಗುವಂಥ ಒಂದು ಜಾಣರಾಗಬೇಕು. ಪಾಪದಿಂದ, ಶೋಧನೆಯಿಂದ ನಾವು ಓಡಿ ಹೋಗುವುದು ಹೇಡಿತನದ ಲಕ್ಷಣವಲ್ಲ, ಬದಲಾಗಿ ಜಾಣರ ಲಕ್ಷಣವಾಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇವುಗಳಿಂದ ದೂರವಾಗಿರು ಎಂಬುದಾಗಿ ನಾವು ಈ ವಚನದಲ್ಲಿ ನೋಡ್ತೀವಿ. ಇವುಗಳಿಂದ ದೂರವಾಗಿರುವಾಗ ನಾವು ದೈವಿಕ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ದೇವರ ವಾಕ್ಯದ ಮೂಲಕವಾಗಿ, ಆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನಮ್ಮ ದೇವರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಾಗ ನಿಜವಾಗಲೂ ಆ ದೇವರ ದೈವಿಕ ಗುಣಗಳನ್ನು ನಾವೇನು ಮಾಡಲಿಕ್ಕಾಗ್ತದೆ? ಸಂಪಾದನೆ ಮಾಡಿಕೊಳ್ಳಲಿಕ್ಕಾಗ್ತದೆ. ಸಂಪಾದನೆ ಮಾಡಿಕೊಳ್ಳದಿದ್ದರೆ ನಾವು ಈ ಲೋಕದಲ್ಲಿ ಅವುಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮ ಕಡೆ ಇಲ್ಲ ಅಂದರೆ ನಾವು ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವುಗಳನ್ನು ಏನು ಮಾಡಬೇಕು? ದೇವರ ವಾಕ್ಯದ ಮೂಲಕ ನಾವು ಈ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿ ನಾವೇನು ಮಾಡಬೇಕು? ಈ ಗುಣಗಳನ್ನು, ದೈವಿಕ ಸ್ವಭಾವಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಮತ್ತು ಅದೇ ರೀತಿಯಾಗಿ ನಾವು ನೋಡ್ತೇವೆ, 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಅಂದರೆ ಶರೀರದ ಸ್ವಭಾವಗಳಿಂದ, ಶರೀರದ ಪ್ರಸಿದ್ಧ ಕರ್ಮಗಳು ನಮಗೆ ಗೊತ್ತಿದೆ. ಜಾರತ್ವ, ವ್ಯಭಿಚಾರ, ಕುಡುಕತನ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ಜಗಳ ಇವೆಲ್ಲವುಗಳಿಂದ
ನಾವೇನು ಮಾಡಬೇಕು? ದೂರವಾಗಿರಬೇಕು. ಇವುಗಳನ್ನು ನಾವೇನು ಮಾಡಬೇಕು? ನಾವು ಯಾವಾಗ ದೇವರ ಜೊತೆ ನಡೆಯುವರಾಗಿರ್ತೇವೆ, ಬೈಬಲಿಗೆ ಹತ್ತಿರವಾಗಿರ್ತೇವೆ, ದೇವರ ವಾಕ್ಯದೊಟ್ಟಿಗೆ ನಡೆಯುವರಾಗಿರ್ತೇವೆ, ಜೀವಿಸುವರಾಗಿರ್ತೇವೆ, ಇವುಗಳು ದೂರ ಇರ್ತವೆ. ಯಾವಾಗ ದೇವರ ವಾಕ್ಯದಿಂದ, ಪ್ರಾರ್ಥನೆಯಿಂದ ನಾವು ದೂರವಾಗ್ತೇವೆ, ಇವುಗಳು ಹತ್ತಿರವಾಗ್ತವೆ. ಆದ್ದರಿಂದ ನಾವು ಒಂದು ಕಾರ್ಯ ಮಾಡಬೇಕು. ನಾವು ಯಾವಾಗಲೂ ದೇವರ ವಾಕ್ಯದೊಟ್ಟಿಗೆ, ಪ್ರಾರ್ಥನೆಯೊಟ್ಟಿಗೆ ಜೀವಿಸುವರಾದರೆ ಈ ದೈವಿಕ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಇವನು ಸಂಪಾದನೆ ಮಾಡಿಕೊಂಡಾಗ ಮಾತ್ರ ಈ ಲೋಕಕ್ಕೆ ನಾವು ತೋರಿಸಲಿಕ್ಕೆ, ಕೊಡಲಿಕ್ಕೆ ನಾವು ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳದಿದ್ದರೆ ನಾವು ಫಲಭರಿತವಾದ ಸಾಕ್ಷಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆ ದೇವರಿಗೆ ಮಹಿಮೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ಏನೆಂದರೆ ನಾವು ನೋಡ್ತೇವೆ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಯಾದ ದೇವರಿಗೆ ಮಹಿಮೆ ಆಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬ. ನಾವು ಶಿಷ್ಯರಾಗಬೇಕು, ದೇವರಿಗೆ ಮಹಿಮೆ ಆಗಬೇಕಂದ್ರೆ ನಾವು ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಯೋಗ್ಯರಾಗಿ ಜೀವಿಸಲಿಕ್ಕೆ ನಾವೇನು ಮಾಡಬೇಕು? ಪ್ರಯಾಸ ಪಡಲೇಬೇಕು ಪ್ರಿಯರೇ. ಎರಡನೇ ಸಂಪಾದನೆ ಏನೆಂಬುದಾಗಿ ನಾವು ನೋಡೋದಾದರೆ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯವನ್ನು ಓದಿಕೊಳ್ಳೋಣ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ. ಎರಡನೇ ಫಲ ಆತ್ಮಗಳ ಆದಾಯವನ್ನು ಸೂಚಿಸ್ತದೆ ಪ್ರಿಯರೇ. ನೀವು ಹೊರಟು ಹೋಗಬೇಕೆಂತಲೂ ನೀವು ಕೊಡುವ ಫಲ ನೆಲೆ ನಿಲ್ಲುವಂಥದ್ದಾಗಿರಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ನೋಡಿ, ನಾವು ವಿ ಆರ್ ಅಪಾಯಿಂಟೆಡ್. ನಾವೇನಾಗಿದ್ದೇವೆ? ಅಪಾಯಿಂಟ್ಮೆಂಟ್ ಆಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ನೇಮಿಸಲ್ಪಟ್ಟವರಾಗಿದ್ದೇವೆ. ಹಾಗಾಗಿ ನಾವು ಈ ಸಾಕ್ಷಿಯ ಜೀವಿತ ಇರುವುದಾದರೆ ನಾವು ಆತ್ಮಗಳನ್ನು ಆಕರ್ಷಿಸುವ ಒಂದು ಜ್ಞಾನಿಗಳಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಆತ್ಮಗಳನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಆದಾಯ ಮಾಡುವವರಾಗಿರ್ತೇವೆ. ಆದ್ದರಿಂದ ನಾವು ಈ ಆತ್ಮಗಳ ಫಲವನ್ನು ಆದಾಯ ಮಾಡಲೇಬೇಕು. ಯಾಕಂದರೆ ನಾವು ಇದನ್ನು ಸಂಪಾದನೆ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಒಂದು ದಿವಸ ದೇವರ ಮುಂದೆ ನಿಲ್ಲುವಾಗ ನಾವು ಬರಿಗೈಯಿಂದ ನಿಲ್ಲುವುದಾದರೆ ಅದು ಫಲರಹಿತ ಜೀವಿತವಾಗಿರ್ತದೆ ಪ್ರಿಯರೇ. ಅದು ಬಂಜೆ ಅವಸ್ಥೆ ಆಗಿರ್ತದೆ. ಆದ್ದರಿಂದ ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಕತ್ತರಿಸಿ ಬೆಂಕಿಗೆ ಹಾಕಲಾಗುವುದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ಫಲ, ನಾವು ಆತ್ಮಗಳ ಸಂಪಾದನೆಯನ್ನು ನಾವು ಮಾಡಲೇಬೇಕು. ಅದಕ್ಕಾಗಿ ಅಪೊಸ್ತಲನಾದ ಪೌಲ ನಾನೇನು ಮಾಡ್ತೇನೆ? ಕ್ರಿಸ್ತನಿಗೋಸ್ಕರ ಬಹುಜನರನ್ನು ಸಂಪಾದನೆ ಮಾಡಿಕೊಳ್ಳಬೇಕೆಂದು ನಾನೇನು ಮಾಡ್ತೇನೆ? ಇತರರಿಗೆ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಮತ್ತು ಇನ್ನೊಂದು ಕಡೆ ನಾವು ನೋಡ್ತೇವೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನಮಗೆ, ನಾನು ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾರಲೇಬೇಕೆಂದ ನನ್ನ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಆ ಸುವಾರ್ತೆ ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಈ 2 ಫಲಗಳನ್ನು, ಈ 2 ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವ? ಸಂಪಾದನೆ ಮಾಡಿಕೊಳ್ತಾ ಇದ್ದೀವ? ಸಂಪಾದನೆ ಮಾಡಿಕೊಂಡ್ರೆ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯವಾಗುವುದಲ್ಲವೇ? ಆದ್ದರಿಂದ ಈ ಒಂದು ದೈವಿಕ ಗುಣಗಳನ್ನು ಅಂದರೆ ಸಾಕ್ಷಿಯ ಜೀವಿತ ಈ ಲೋಕಕ್ಕೆ ತೋರಿಸ್ಲಿಕ್ಕೊಳ್ಳಲು ನಾವು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಾವೇನು ಮಾಡಬೇಕು? ದೈವಿಕ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಮತ್ತು ಅಷ್ಟು ಮಾತ್ರವಲ್ಲ, ಇದರ ಮೂಲಕವಾಗಿ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ಮತ್ತು ಅಷ್ಟು ಮಾತ್ರವಲ್ಲ, ಸಾಕ್ಷಿ ಜೀವಿತ ಇದ್ದರೆ ನಮ್ಮ ಜೀವನವೇ ಒಂದು ಸುವಾರ್ತೆ ಆಗಿರ್ತದೆ. ಅಷ್ಟು ಮಾತ್ರವಲ್ಲ, ನಾವು ಈ ಸಾಕ್ಷಿ ಜೀವಿತ ನಮ್ಮಲ್ಲಿರುವುದಾದರೆ ಆ ದೇವರ ಹೃದಯ ನಮ್ಮಲ್ಲಿ ಇರ್ತದೆ. ಆವಾಗ ನಾವು ದೇವರ ಹೃದಯ ನಮ್ಮಲ್ಲಿರುವುದಾದರೆ ನಾವು ಸುವಾರ್ತೆಯನ್ನು ಸಾರುತ್ತೇವೆ, ಆತ್ಮಗಳನ್ನು ಗೆಲ್ಲುತ್ತೇವೆ. ಆವಾಗ ನಾವು ದೇವರಿಗೆ ನಂಬಿಗಸ್ತರಾಗಿ ಕಾಣಲ್ಪಡುವುದಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವುದಾದರೆ ನಿಜವಾಗಿಯೂ ನಾವು 2 ಫಲಗಳನ್ನು ನಾವು ಕೊಡ್ತಾ ಇದ್ದೀವ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಲ್ಲವಾದರೆ ನಾವು ದೇವರಿಗೆ ಸಮರ್ಪಿಸೋಣ. ದೇವರೇ, ನಾನು
ಇವುಗಳನ್ನು ಸಂಪಾದನೆ ಮಾಡಿಕೊಂಡು ನಿಮಗೆ ಫಲವನ್ನು ಕೊಡಬೇಕು. ದೇವರೇ ಸ್ತೋತ್ರ. ಫಲರಹಿತ ಜೀವಿತ ನಂದು ಆಗಬಾರ್ದು, ಬಂಜೆಯ ಆವಸ್ಥೆ ನಂದು ಆಗಬಾರ್ದು, ಮರುಭೂಮಿಯ ಆವಸ್ಥೆ ನಂದು ಆಗಬಾರ್ದು. ನಾ ಫಲ ಕೊಡಬೇಕು. ನಾನು ನಂಬಿಗಸ್ತನಾಗಿ ನಿಮ್ಮ ಮುಂದೆ ಬಲೆ ನಂಬಿಗಸ್ತನಾದ ಆಳು ಅನ್ನಿಸಿಕೊಳ್ಬೇಕೆಂಬುದಾಗಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ವಾಕ್ಯಗಳ ಮೂಲಕ ನಮ್ಮನ್ನೆಲ್ಲರನ್ನು ಆಶೀರ್ವದಿಸು. ಹೌದು ಕರ್ತನೆ, ದೈವಿಕ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು, ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡು ನಿನ್ನ ಮುಂದೆ ಅಪಾ ಕರ್ತನೆ, ನಾವು ಬರಿಗೈಯಲ್ಲಿ ಬರದೆ ನಾವು ಸಂಪಾದನೆ ಮಾಡಿಕೊಂಡವರಾಗಿ ಆ ಫಲದ ಜೀವಿತವನ್ನು ಕರ್ತನೆ ಸ್ತೋತ್ರ ನಿಮಗಾಗಿ ನಾವು ಜೀವಿಸುವಂತೆ ಕೃಪೆ ಕೊಡು. ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಪ್ರಾರ್ಥನೆ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.